ಇದೆ ಹೊಸ ವರ್ಷಕ್ಕೆ ರಾಜ್ಯ ಸರ್ಕಾರ ಇವರಿಗೆ ಬಿಗ್ ಗಿಫ್ಟ್ ಕೊಡ್ತಾ ಇರೋದು. ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ಮನೆಗಳನ್ನ ತೆರವು ಮಾಡಿತ್ತು ಮೊನ್ನೆ ಜಿಬಿಎ. ನಾಳೆ ಮನೆಗಳ ವಿತರಣೆಗೆ ಸರ್ಕಾರ ನಿರ್ಧಾರ ಮಾಡಿದೆ. ಎಲ್ಲಿ ಮನೆಗಳನ್ನ ತೆರವು ಮಾಡಿದ್ರಲ್ಲ ಆ ನಿವಾಸಿಗಳಿಗೆ, ಅಲ್ಲಿನವರಿಗೆ ಈಗ ಮನೆ ಕಟ್ಟಿಕೊಡುವಂತ ತೀರ್ಮಾನ, ಸಕ್ರಮವಾಗಿ ಫ್ಲಾಟ್ ಕೊಡುವಂತ ತೀರ್ಮಾನ. ನಾಳೆ ಮನೆಗಳ ವಿತರಣೆಗೆ ಸರ್ಕಾರ ನಿರ್ಧಾರ ಮಾಡಿದೆ. ಬಿಬಿಎಂಪಿ ರಾಜೀವ್ ಗಾಂಧಿ ವಸತಿ ನಿಗಮದ ವತಿಯಿಂದ ಮನೆಗಳನ್ನ ನಾಳೆಗೆ ವಿತರಣೆ ಮಾಡ್ತಾರೆ. ಅರ್ಹರಿಗೆ ವಸತಿ ವ್ಯವಸ್ಥೆ ಮಾಡಲು ದಾಖಲೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಿಎಂ ಸೂಚನೆ ಮೇರೆಗೆ ದಾಖಲೆ ಪರಿಶೀಲನೆ ನಡೀತಾ ಇದೆ. ಆಧಾರ್ ಕಾರ್ಡ್ ಇರೋರಿಗೆ, ವೋಟರ್ ಐಡಿ ಇರೋರಿಗೆ, ಬಹುತೇಕ ಬೇರೆ ಬೇರೆ ರಾಜ್ಯಗಳಿಂದ ಬಂದವರೆಲ್ಲರೂ ಕೂಡ ಆಧಾರ್ ಕಾರ್ಡ್, ವೋಟರ್ ಐಡಿ ಮಾಡ್ಕೊಂಡಿದ್ದಾರೆ. ಅದು ಎರಡೆರಡು ಆಧಾರ್ ಕಾರ್ಡ್, ವೋಟರ್ ಐಡಿ ಮಾಡ್ಕೊಂಡಿದ್ದಾರೆ ಅಂತೇಳಿ ರಿಪಬ್ಲಿಕ್ ನಡುವೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ತಿಳಿಸಿತ್ತು. ಇದಾದ ನಂತರ ಸರ್ಕಾರ ಈಗ ಯಾರ್ಯಾರು ಅರ್ಹರಿದ್ದಾರೆ, ಅರ್ಹರು ಅಂತ ಹೇಳಿದ್ರೆ ಈ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡು ಅವರೆಲ್ಲ ಆಧಾರ್, ವೋಟರ್ ಕಾರ್ಡ್ ಅನ್ನ ಮಾಡ್ಕೊಂಡವರು, ಅವರು ಅರ್ಹರು ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಇವರಿಗೆ ಮನೆ ಕೊಡೋದಕ್ಕೆ ಈಗ ಸರ್ಕಾರ ತೀರ್ಮಾನ ಮಾಡಿದೆ. ಮನೆಯೆಲ್ಲ ಎಷ್ಟು ಐಷಾರಾಮಿ ಆಗಿದೆ ನೋಡಿ, ನೀವು ಗಮನಿಸಿ. ತಾವು ಒಳಗಡೆ ನಂಬರ್ ಹಾಕಿದ್ದಾರೆ ಡೋರ್ ನಲ್ಲಿ. ಅದಾದ ನಂತರ ಒಳಗಡೆ ಎಲ್ಲ ನೋಡಿ, ಟೈಲ್ಸ್ ಎಲ್ಲ, ಮಾರ್ಬಲ್ಸ್ ಎಲ್ಲ ಹಾಕಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಭಾರಿ ಆಕ್ರೋಶದ ನಡುವೆಯೂ ಕೂಡ ಸರ್ಕಾರ ಇದೊಂದು ತೀರ್ಮಾನಕ್ಕೆ ಬರ್ತಾ ಇದೆ. ಸದ್ಯ ನಾಳೆಗೆ ಮುಹೂರ್ತ ಕೂಡ ನಿಗದಿಯಾಗಿದೆ. ಏನ್ ವಿವರ ಇದೆ ಈ ಹೊತ್ತಿಗೆ ಹನುಮಂತು? ರಂಜಿತ್, ಕೋಗಿಲು ಬಡಾವಣೆಯಲ್ಲಿ ಶೆಡ್ ತೆರವು ಪ್ರಕರಣದಲ್ಲಿ ನಾನೀಗ ವಾಸ್ತವದಲ್ಲಿ ಸ್ಪಾಟ್ ಅಲ್ಲೇ ಇದ್ದೀನಿ. ಇಲ್ಲಿ ಏನು ಶೆಡ್ ಗಳನ್ನ ತೆರವು ಮಾಡಿತ್ತು ಸರ್ಕಾರ, ಇದಕ್ಕೆ ಸಾಕಷ್ಟು ಟೀಕೆ ಬಂದಿತ್ತು. ಟೀಕೆ ಬಂದಂತ ಕಾರಣಕ್ಕೆ ಅದರಲ್ಲೂ ಕೂಡ ಕೇರಳದ ಮುಖ್ಯಮಂತ್ರಿ ಯಾವಾಗ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅದು ರಾಜಕೀಯ ಸ್ವರೂಪ ಪಡೆದಿತ್ತು. ಆದಾಗ್ಯೂ ಕೂಡ ಸಾಕಷ್ಟು ಬಿಜೆಪಿ ನಾಯಕರು ಇಲ್ಲಿ ಶೆಡ್ ತೆರವು ಪ್ರಕರಣ ವಿಚಾರಕ್ಕೆ ಬಂದ ಸಂದರ್ಭದಲ್ಲಿ ನಿನ್ನೆನೂ ಕೂಡ ಸ್ಪಾಟ್ ವಿಸಿಟ್ ಮಾಡಿದ್ರು. ಇಲ್ಲಿ ಇರುವಂತಹ ಜನರ ಸಿಟಿಜನ್ಶಿಪ್ ತನಿಖೆ ಆಗಬೇಕು, ಎನ್ಐ ತನಿಖೆ ಆಗಬೇಕು, ಯಾಕೆಂತಂದ ಹೇಳಿದ್ರೆ ದಾಖಲಾತಿಗಳ ಪರಿಶೀಲನೆಗಳು ಕೂಡ ನಡಿಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಹಾಗಾಗಿ ಜಿಬಿಎ ಅಧಿಕಾರಿಗಳು ಮತ್ತೆ ಎಲ್ಲಾ ಅಧಿಕಾರಿಗಳು ಇಲ್ಲಿ ಕಳೆದ 2-3 ದಿನಗಳಿಂದನೂ ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ದಾಖಲೆಗಳು ಯಾರನ್ನು ಪರಿಶೀಲನೆ ಮಾಡಿ ಯಾರು ಅರ್ಹರಿದ್ದಾರೋ ಅವರಿಗೆ ಮಾತ್ರ ಮನೆಗಳನ್ನ ಕೊಡ್ತೇವೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಆದ್ರೆ ಸಚಿವ ಜಮೀರ್ ಅಹಮದ್ ಅವರು, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇ ಹೊಸ ವರ್ಷಕ್ಕೆ ರಾಜ್ಯ ಸರ್ಕಾರ ಇವರಿಗೆ ಬಿಗ್ ಗಿಫ್ಟ್ ಕೊಡ್ತಾ ಇರೋದು. ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ಮನೆಗಳನ್ನ ತೆರವು ಮಾಡಿತ್ತು ಮೊನ್ನೆ ಜಿಬಿಎ. ನಾಳೆ ಮನೆಗಳ ವಿತರಣೆಗೆ ಸರ್ಕಾರ ನಿರ್ಧಾರ ಮಾಡಿದೆ. ಎಲ್ಲಿ ಮನೆಗಳನ್ನ ತೆರವು ಮಾಡಿದ್ರಲ್ಲ ಆ ನಿವಾಸಿಗಳಿಗೆ, ಅಲ್ಲಿನವರಿಗೆ ಈಗ ಮನೆ ಕಟ್ಟಿಕೊಡುವಂತ ತೀರ್ಮಾನ, ಸಕ್ರಮವಾಗಿ ಫ್ಲಾಟ್ ಕೊಡುವಂತ ತೀರ್ಮಾನ. ನಾಳೆ ಮನೆಗಳ ವಿತರಣೆಗೆ ಸರ್ಕಾರ ನಿರ್ಧಾರ ಮಾಡಿದೆ. ಬಿಬಿಎಂಪಿ ರಾಜೀವ್ ಗಾಂಧಿ ವಸತಿ ನಿಗಮದ ವತಿಯಿಂದ ಮನೆಗಳನ್ನ ನಾಳೆಗೆ ವಿತರಣೆ ಮಾಡ್ತಾರೆ. ಅರ್ಹರಿಗೆ ವಸತಿ ವ್ಯವಸ್ಥೆ ಮಾಡಲು ದಾಖಲೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಿಎಂ ಸೂಚನೆ ಮೇರೆಗೆ ದಾಖಲೆ ಪರಿಶೀಲನೆ ನಡೀತಾ ಇದೆ. ಆಧಾರ್ ಕಾರ್ಡ್ ಇರೋರಿಗೆ, ವೋಟರ್ ಐಡಿ ಇರೋರಿಗೆ, ಬಹುತೇಕ ಬೇರೆ ಬೇರೆ ರಾಜ್ಯಗಳಿಂದ ಬಂದವರೆಲ್ಲರೂ ಕೂಡ ಆಧಾರ್ ಕಾರ್ಡ್, ವೋಟರ್ ಐಡಿ ಮಾಡ್ಕೊಂಡಿದ್ದಾರೆ. ಅದು ಎರಡೆರಡು ಆಧಾರ್ ಕಾರ್ಡ್, ವೋಟರ್ ಐಡಿ ಮಾಡ್ಕೊಂಡಿದ್ದಾರೆ ಅಂತೇಳಿ ರಿಪಬ್ಲಿಕ್ ನಡುವೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ತಿಳಿಸಿತ್ತು. ಇದಾದ ನಂತರ ಸರ್ಕಾರ ಈಗ ಯಾರ್ಯಾರು ಅರ್ಹರಿದ್ದಾರೆ, ಅರ್ಹರು ಅಂತ ಹೇಳಿದ್ರೆ ಈ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡು ಅವರೆಲ್ಲ ಆಧಾರ್, ವೋಟರ್ ಕಾರ್ಡ್ ಅನ್ನ ಮಾಡ್ಕೊಂಡವರು, ಅವರು ಅರ್ಹರು ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಇವರಿಗೆ ಮನೆ ಕೊಡೋದಕ್ಕೆ ಈಗ ಸರ್ಕಾರ ತೀರ್ಮಾನ ಮಾಡಿದೆ. ಮನೆಯೆಲ್ಲ ಎಷ್ಟು ಐಷಾರಾಮಿ ಆಗಿದೆ ನೋಡಿ, ನೀವು ಗಮನಿಸಿ. ತಾವು ಒಳಗಡೆ ನಂಬರ್ ಹಾಕಿದ್ದಾರೆ ಡೋರ್ ನಲ್ಲಿ. ಅದಾದ ನಂತರ ಒಳಗಡೆ ಎಲ್ಲ ನೋಡಿ, ಟೈಲ್ಸ್ ಎಲ್ಲ, ಮಾರ್ಬಲ್ಸ್ ಎಲ್ಲ ಹಾಕಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಭಾರಿ ಆಕ್ರೋಶದ ನಡುವೆಯೂ ಕೂಡ ಸರ್ಕಾರ ಇದೊಂದು ತೀರ್ಮಾನಕ್ಕೆ ಬರ್ತಾ ಇದೆ. ಸದ್ಯ ನಾಳೆಗೆ ಮುಹೂರ್ತ ಕೂಡ ನಿಗದಿಯಾಗಿದೆ. ಏನ್ ವಿವರ ಇದೆ ಈ ಹೊತ್ತಿಗೆ ಹನುಮಂತು? ರಂಜಿತ್, ಕೋಗಿಲು ಬಡಾವಣೆಯಲ್ಲಿ ಶೆಡ್ ತೆರವು ಪ್ರಕರಣದಲ್ಲಿ ನಾನೀಗ ವಾಸ್ತವದಲ್ಲಿ ಸ್ಪಾಟ್ ಅಲ್ಲೇ ಇದ್ದೀನಿ. ಇಲ್ಲಿ ಏನು ಶೆಡ್ ಗಳನ್ನ ತೆರವು ಮಾಡಿತ್ತು ಸರ್ಕಾರ, ಇದಕ್ಕೆ ಸಾಕಷ್ಟು ಟೀಕೆ ಬಂದಿತ್ತು. ಟೀಕೆ ಬಂದಂತ ಕಾರಣಕ್ಕೆ ಅದರಲ್ಲೂ ಕೂಡ
ಕೇರಳದ ಮುಖ್ಯಮಂತ್ರಿ ಯಾವಾಗ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅದು ರಾಜಕೀಯ ಸ್ವರೂಪ ಪಡೆದಿತ್ತು. ಆದಾಗ್ಯೂ ಕೂಡ ಸಾಕಷ್ಟು ಬಿಜೆಪಿ ನಾಯಕರು ಇಲ್ಲಿ ಶೆಡ್ ತರುವ ಪ್ರಕರಣ ವಿಚಾರಕ್ಕೆ ಬಂದ ಸಂದರ್ಭದಲ್ಲಿ ನಿನ್ನೆನೂ ಕೂಡ ಸ್ಪಾಟ್ ವಿಸಿಟ್ ಮಾಡಿದ್ರು. ಇಲ್ಲಿ ಇರುವಂತಹ ಜನರ ಸಿಟಿಜನ್ಶಿಪ್ ತನಿಖೆ ಆಗಬೇಕು, ಎನ್ಐಎ ತನಿಖೆ ಆಗಬೇಕು, ಯಾಕೆಂತಂದ ಹೇಳಿದ್ರೆ ದಾಖಲಾತಿಗಳ ಪರಿಶೀಲನೆಗಳು ಕೂಡ ನಡಿಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಹಾಗಾಗಿ ಜಿಬಿಎ ಅಧಿಕಾರಿಗಳು ಮತ್ತೆ ಎಲ್ಲಾ ಅಧಿಕಾರಿಗಳು ಇಲ್ಲಿ ಕಳೆದ 2-3 ದಿನಗಳಿಂದನೂ ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ದಾಖಲೆಗಳು ಯಾರನ್ನು ಪರಿಶೀಲನೆ ಮಾಡಿ ಯಾರು ಅರ್ಹರಿದ್ದಾರೋ ಅವರಿಗೆ ಮಾತ್ರ ಮನೆಗಳನ್ನ ಕೊಡ್ತೇವೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಆದ್ರೆ ಸಚಿವ ಜಮೀರ್ ಅಹಮದ್ ಅವರು ಥ್ಯಾಂಕ್ ಯು ಹನುಮಂತು, ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇ ಹೊಸ ವರ್ಷಕ್ಕೆ ರಾಜ್ಯ ಸರ್ಕಾರ ಇವರಿಗೆ ಬಿಗ್ ಗಿಫ್ಟ್ ಕೊಡ್ತಾ ಇರೋದು. ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ಮನೆಗಳನ್ನ ತೆರವು ಮಾಡಿತ್ತು ಮೊನ್ನೆ ಜಿಬಿಎ. ನಾಳೆ ಮನೆಗಳ ವಿತರಣೆಗೆ ಸರ್ಕಾರ ನಿರ್ಧಾರ ಮಾಡಿದೆ. ಎಲ್ಲಿ ಮನೆಗಳನ್ನ ತೆರವು ಮಾಡಿದ್ರಲ್ಲ ಆ ನಿವಾಸಿಗಳಿಗೆ, ಅಲ್ಲಿನವರಿಗೆ ಈಗ ಮನೆ ಕಟ್ಟಿಕೊಡುವಂತ ತೀರ್ಮಾನ, ಸಕ್ರಮವಾಗಿ ಫ್ಲಾಟ್ ಕೊಡುವಂತ ತೀರ್ಮಾನ. ನಾಳೆ ಮನೆಗಳ ವಿತರಣೆಗೆ ಸರ್ಕಾರ ನಿರ್ಧಾರ ಮಾಡಿದೆ. ಬಿಬಿಎಂಪಿ ರಾಜೀವ್ ಗಾಂಧಿ ವಸತಿ ನಿಗಮದ ವತಿಯಿಂದ ಮನೆಗಳನ್ನ ನಾಳೆಗೆ ವಿತರಣೆ ಮಾಡ್ತಾರೆ. ಅರ್ಹರಿಗೆ ವಸತಿ ವ್ಯವಸ್ಥೆ ಮಾಡಲು ದಾಖಲೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಿಎಂ ಸೂಚನೆ ಮೇರೆಗೆ ದಾಖಲೆ ಪರಿಶೀಲನೆ ನಡೀತಾ ಇದೆ. ಆಧಾರ್ ಕಾರ್ಡ್ ಇರೋರಿಗೆ, ವೋಟರ್ ಐಡಿ ಇರೋರಿಗೆ, ಬಹುತೇಕ ಬೇರೆ ಬೇರೆ ರಾಜ್ಯಗಳಿಂದ ಬಂದವರೆಲ್ಲರೂ ಕೂಡ ಆಧಾರ್ ಕಾರ್ಡ್, ವೋಟರ್ ಐಡಿ ಮಾಡ್ಕೊಂಡಿದ್ದಾರೆ. ಅದು 2 ಆಧಾರ್ ಕಾರ್ಡ್, ವೋಟರ್ ಐಡಿ ಮಾಡ್ಕೊಂಡಿದ್ದಾರೆ ಅಂತೇಳಿ ರಿಪಬ್ಲಿಕ್ ನಡುವೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ತಿಳಿಸಿತ್ತು. ಇದಾದ ನಂತರ ಸರ್ಕಾರ ಈಗ ಯಾರ್ಯಾರು ಅರ್ಹರಿದ್ದಾರೆ, ಅರ್ಹರು ಅಂತ ಹೇಳಿದ್ರೆ ಈ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡು ಅವರೆಲ್ಲ ಆಧಾರ್, ವೋಟರ್ ಕಾರ್ಡ್ ಅನ್ನ ಮಾಡ್ಕೊಂಡವರು, ಅವರು ಅರ್ಹರು ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಇವರಿಗೆ ಮನೆ ಕೊಡೋದಕ್ಕೆ ಈಗ ಸರ್ಕಾರ ತೀರ್ಮಾನ ಮಾಡಿದೆ. ಮನೆಯೆಲ್ಲ ಎಷ್ಟು ಐಷಾರಾಮಿ ಆಗಿದೆ ನೋಡಿ, ನೀವು ಗಮನಿಸಿ. ತಾವು ಒಳಗಡೆ ನಂಬರ್ ಹಾಕಿದ್ದಾರೆ ಡೋರ್ನಲ್ಲಿ. ಅದಾದ ನಂತರ ಒಳಗಡೆ ಎಲ್ಲ ನೋಡಿ ಟೈಲ್ಸ್ ಎಲ್ಲ, ಮಾರ್ಬಲ್ಸ್ ಎಲ್ಲ ಹಾಕಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಭಾರಿ ಆಕ್ರೋಶದ ನಡುವೆಯೂ ಕೂಡ ಸರ್ಕಾರ ಇದೊಂದು ತೀರ್ಮಾನಕ್ಕೆ ಬರ್ತಾ ಇದೆ. ಸದ್ಯ ನಾಳೆಗೆ ಮುಹೂರ್ತ ಕೂಡ ನಿಗದಿಯಾಗಿದೆ. ಏನ್ ವಿವರ ಇದೆ ಈ ಹೊತ್ತಿಗೆ ಹನುಮಂತು? ರಂಜಿತ್, ಕೋಗಿಲು ಬಡಾವಣೆಯಲ್ಲಿ ಶೆಡ್ ತೆರವು ಪ್ರಕರಣದಲ್ಲಿ ನಾನೀಗ ವಾಸ್ತವದಲ್ಲಿ ಸ್ಪಾಟ್ ಅಲ್ಲೇ ಇದ್ದೀನಿ. ಇಲ್ಲಿ ಏನು ಶೆಡ್ಗಳನ್ನ ತೆರವು ಮಾಡಿತ್ತು ಸರ್ಕಾರ, ಇದಕ್ಕೆ ಸಾಕಷ್ಟು ಟೀಕೆ ಬಂದಿತ್ತು. ಟೀಕೆ ಬಂದಂತ ಕಾರಣಕ್ಕೆ ಅದರಲ್ಲೂ ಕೂಡ ಕೇರಳದ ಮುಖ್ಯಮಂತ್ರಿ ಯಾವಾಗ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅದು ರಾಜಕೀಯ ಸ್ವರೂಪ ಪಡೆದಿತ್ತು. ಆದಾಗ್ಯೂ ಕೂಡ ಸಾಕಷ್ಟು ಬಿಜೆಪಿ ನಾಯಕರು ಇಲ್ಲಿ ಶೆಡ್ ತೆರವು ಪ್ರಕರಣ ವಿಚಾರಕ್ಕೆ ಬಂದ ಸಂದರ್ಭದಲ್ಲಿ ನಿನ್ನೆನೂ ಕೂಡ ಸ್ಪಾಟ್ ವಿಸಿಟ್ ಮಾಡಿದ್ರು. ಇಲ್ಲಿ ಇರುವಂತಹ ಜನರ ಸಿಟಿಜನ್ಶಿಪ್ ತನಿಖೆ ಆಗಬೇಕು, ಎನ್ಐಎ ತನಿಖೆ ಆಗಬೇಕು, ಯಾಕೆಂತಂದ ಹೇಳಿದ್ರೆ ದಾಖಲಾತಿಗಳ ಪರಿಶೀಲನೆಗಳು ಕೂಡ ನಡಿಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಹಾಗಾಗಿ ಜಿಬಿಎ ಅಧಿಕಾರಿಗಳು ಮತ್ತೆ ಎಲ್ಲಾ ಅಧಿಕಾರಿಗಳು ಇಲ್ಲಿ ಕಳೆದ 2-3 ದಿನಗಳಿಂದನೂ ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ದಾಖಲೆಗಳು ಯಾರನ್ನು ಪರಿಶೀಲನೆ ಮಾಡಿ ಯಾರು ಅರ್ಹರಿದ್ದಾರೋ ಅವರಿಗೆ ಮಾತ್ರ ಮನೆಗಳನ್ನ ಕೊಡ್ತೇವೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಆದ್ರೆ ಸಚಿವ ಜಮೀರ್ ಅಹಮದ್ ಅವರು ಥ್ಯಾಂಕ್ ಯು ಹನುಮಂತು, ನಿಮ್ಮೆಲ್ಲ ಮಾಹಿತಿಗಾಗಿ.